ಬೆಂಗಳೂರಿನಲ್ಲೇ ಡಿಸಿಎಂ ಡಿಕೆಶಿ ಅವರ ನಿವಾಸಕ್ಕೆ ಶ್ರೀಲಂಕಾ ಕಾಂಗ್ರೆಸ್ ಅಧ್ಯಕ್ಷ ಭೇಟಿ ಕೊಟ್ಬಿಟ್ಟಿದ್ದಾರೆ. ಇದು ಕೂಡ ಸಹಜವಾಗಿ ಪ್ರಶ್ನೆಗೆ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಯಾಕೆ ಭೇಟಿ ಕೊಟ್ಟಿರಬಹುದು, ಈ ಭೇಟಿಯಲ್ಲಿ ಏನ್ ವಿಚಾರಗಳು ಚರ್ಚೆ ಆಗಿರಬಹುದು, ಈ ಭೇಟಿಯ ಉದ್ದೇಶ ಏನು ಅಂತ. ಶ್ರೀಲಂಕಾ ಕಾಂಗ್ರೆಸ್ ಅಧ್ಯಕ್ಷ ಸೆಂಥಿಲ್ ತೊಂಡಮಾನ್ ಭೇಟಿಯನ್ನ ಕೊಟ್ಟಿರುವಂತದ್ದು ಪ್ರಸಕ್ತ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ನಾಯಕರುಗಳು ಚರ್ಚೆ ಮಾಡಿದ್ದಾರೆ. ಸದ್ಯಕ್ಕೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಈಗೇನ್ ರಾಜಕೀಯ ಬೆಳವಣಿಗೆಗಳಿದೆಯೋ ಅದ್ರ ಬಗ್ಗೆ ಚರ್ಚೆ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅದನ್ನ ಹೊರತುಪಡಿಸಿಯೂ ಏನಾದ್ರೂ ಚರ್ಚೆಗಳಾಗಿದೆಯಾ, ಏನಾದ್ರೂ ನಿರ್ಧಾರಗಳನ್ನ ಕೈಗೊಂಡಿದ್ದಾರಾ, ಈ ಮುಖಾಂತರವಾಗಿ ಯಾವ್ದಾದ್ರು ಮೆಸೇಜ್ ಯಾರಿಗಾದ್ರೂ ಪಾಸ್ ಮಾಡ್ತಾ ಇದ್ದಾರಾ, ಇದು ಪ್ರಶ್ನೆ ಇದೆ. ಆಗ್ತಾ ಇರುವಂತಹ ಬೆಳವಣಿಗೆಗಳ ನಡುವಲ್ಲಿ ಭೇಟಿ ಅನ್ನೋದೇನಿದೆ, ಇವರಿಬ್ಬರ ಈ ಭೇಟಿ ಮಹತ್ವವನ್ನು ಪಡ್ಕೊಳ್ತಾ ಇದೆ. ಭೇಟಿಯಾದಂಥ ಸಂದರ್ಭದಲ್ಲಿ ಅವರಿಗೆ ಸನ್ಮಾನವನ್ನು ಮಾಡಿದ್ದಾರೆ, ವೆಲ್ಕಮ್ ಮಾಡ್ಕೊಂಡಿರುವಂಥದ್ದು ಅದನ್ನು ನೀವು ಗಮನಿಸ್ತಾ ಇದ್ದೀರಾ ಆ ವಿಜುವಲ್ಸ್ ಅನ್ನ. ಶ್ರೀಲಂಕಾ ಕಾಂಗ್ರೆಸ್ ಅಧ್ಯಕ್ಷರು ಬಂದಿರೋದು. ಸೊ ಡಿ.ಕೆ. ಶಿವಕುಮಾರ್ ಅವರನ್ನು ಯಾಕೆ ಭೇಟಿ ಆಗಿರ್ಬೋದು, ಏನ್ ಚರ್ಚೆ ಮಾಡಿರ್ಬೋದು, ಯಾವ ವಿಷಯಗಳ ಬಗ್ಗೆ ಇಬ್ರು ಪ್ರಸ್ತಾಪಿಸಿರ್ಬೋದು, ಯಾವ್ದಾದ್ರು ಒಪ್ಪಂದ ಆಯ್ತಾ, ಯಾವ್ದಾದ್ರು ಮಾತುಕತೆ ಆಯ್ತಾ, ಯಾವ್ದಾದ್ರು ನಿರ್ಧಾರ ತೆಗೆದುಕೊಂಡ್ರ, ಏನು ಎತ್ತಾ ಅನ್ನೋದೊಂದು ಕುತೂಹಲ ಅಂತೂ ಇದೆ. ಸೊ ಈ ಬೆಳವಣಿಗೆಯನ್ನ ನೋಡಿದಾಗ ಹೇಳ್ತಾ ಇರೋದು, ಈಗ ಸದ್ಯ ಕಾಂಗ್ರೆಸ್ನಲ್ಲಿ ಏನ್ ಬೆಳವಣಿಗೆ ಆಗ್ತಿದೆ ಆಂತರಿಕವಾಗಿ ಅಥವಾ ಹೊರಗಡೆ ರಾಜಕೀಯವಾಗಿ ಏನಾಗ್ತಿದೆ ಅದ್ರ ಬಗ್ಗೆ ಚರ್ಚೆ ಮಾಡಿದಾರೆಯೇ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಮೇಲ್ನೋಟಕ್ಕೆ ಗೊತ್ತಿಲ್ಲ ಇಬ್ರು ಇನ್ನೇನೇನು ವಿಚಾರವನ್ನ ಮಾತಾಡಿದ್ದಾರೆ, ಚರ್ಚಿಸಿದ್ದಾರೆ ಅನ್ನೋದು. ಬಟ್ ಈ ಭೇಟಿ ಕೂಡ ಮಹತ್ವವನ್ನ ಪಡ್ಕೊಳ್ತಾ ಆಗಿದೆ.